Okay, ದೇವ್ರೆ. And the task is very simple. ಇದ್ರಷ್ಟು ಸಿಂಪಲ್ ಟಾಸ್ಕ್ ಇನ್ ಯಾವುದೂ ಇಲ್ಲ. ಸೊ ಆಲ್ ಟಾಸ್ಕ್ಸ್ ಆರ್ ವೆರಿ ಸಿಂಪಲ್. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಡೂ ಇಟ್ ಡೈಲಿ, ಫಾಲೋ ಇಟ್ ಅಷ್ಟೇ. ಇದನ್ನ ಮಾಡಿದ್ದೆ ಆದರೆ ಒಳ್ಳೇದೇ ಆಗತ್ತೆ. ಆಕ್ಚುಲಿ ಒಳ್ಳೇದು ತಲೆ ತಲಾಂತರಕ್ಕೆ ಒಳ್ಳೇದಾಗತ್ತೆ. ಸೊ ಯು ನೋ ದಟ್ ಹೊರಗಡೆ ಇರ್ತಕ್ಕಂಥ ಟ್ರೀಸ್ ಅಂಡ್ ಪ್ಲಾಂಟ್ಸ್, ದೇ ಗಿವ್ ಔಟ್ ಆಕ್ಸಿಜನ್. ವಾಟ್ ಡು ದೇ ಅಬ್ಸಾರ್ಬ್? ಕಾರ್ಬನ್ ಡೈಆಕ್ಸೈಡ್. ಓಕೆ, ನಾವು ಏನು ಉಸಿರಾಡ್ತೀವಿ, ವಾಟ್ ಡು ವಿ ಬ್ರೀದ್ ಇನ್? ಆಕ್ಸಿಜನ್. ಅಂಡ್ ವಾಟ್ ಡು ವಿ ಗಿವ್ ಔಟ್? ಕಾರ್ಬನ್ ಡೈಆಕ್ಸೈಡ್. ಸೊ ನಾವು ಉಸಿರಾಡೋದು, ವಿ ಇನ್ಹೇಲ್ ಆಕ್ಸಿಜನ್ ಅಂಡ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ದ ಟ್ರೀಸ್ ಅಬ್ಸಾರ್ಬ್ ಅಥವಾ ಇನ್ಹೇಲ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಗಿವ್ ಔಟ್ ಆಕ್ಸಿಜನ್. ಆಕ್ಸಿಜನ್ ನಮಗೆ ಬೇಕು, ಅವ್ರಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಇಲ್ಲಿ ನೋಡಿ, ನೀವು ತಿಳಿಯದೆ ಒಂದು ಪುಣ್ಯ ಮಾಡ್ತಾ ಇದ್ದೀರಾ. ಇದು ಪುಣ್ಯಕರ ಕಾರ್ಯ. ದಿಸ್ ಈಸ್ ಒನ್ ಪುಣ್ಯ ದಟ್ ಯು ಆರ್ ಡೂಯಿಂಗ್. ಸೊ ನಿಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಸೇರ್ಕೊಳ್ಳುತ್ತೆ. ಬಿಕಾಸ್ ಯು ಆರ್ ಗಿವಿಂಗ್ ಟ್ರೀಸ್ ಅಂಡ್ ಪ್ಲಾಂಟ್ಸ್ ವಾಟ್ ಇಸ್ their requirement. Their requirement is carbon dioxide. So you are giving that. You don't want it, but you are giving that. So carbon dioxide ಅವರಿಗೆ ಕೊಡೋದ್ರಿಂದ, so they in return to express that gratitude, ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಅವರು ನಿಮಗೆ ಫ್ರೂಟ್ಸ್ ಕೊಡ್ತಾರೆ, ಫ್ಲವರ್ಸ್ ಕೊಡ್ತಾರೆ, ವೆಜಿಟೇಬಲ್ಸ್ ಕೊಡ್ತಾರೆ, ಶೇಡ್ ಕೊಡ್ತಾರೆ, ಫೈರ್ವುಡ್ ಕೊಡ್ತಾರೆ. ಸೋ ಮೆನಿ ಥಿಂಗ್ಸ್ ದ ಪ್ಲಾಂಟ್ಸ್ ಆ್ಯಂಡ್ ದ ಟ್ರೀಸ್ ಗಿವ್. ಹೌದಾ ಇಲ್ವಾ? ಸೊ ಅವರು ಹೇಗೆ ನಿಮಗೆ ಆಕ್ಸಿಜನ್ ಮಾತ್ರ ಕೊಡದೆ ಫ್ರೂಟ್ಸು, ಫ್ಲವರ್ಸು, ತರಕಾರಿ, ಶೇಡು, ಫೈರ್ವುಡ್ಡು ಎಲ್ಲ ಕೊಡ್ತಾರೆ. At the same time, they maintain the humidity, the temperature of wherever you are staying. If you plant trees and plants, ಚೆನ್ನಾಗಿ ಮೇಂಟೈನ್ ಮಾಡುತ್ತಾರೆ. ಧೂಳು ಕಮ್ಮಿ ಆಗುತ್ತೆ, ಎಷ್ಟು ಮರಗಳು ಜಾಸ್ತಿ ಇದೆಯೋ ಅಷ್ಟು. So all these things they are providing. So they are doing it for you. Okay. So how many of you have consciously thanked the plants and the trees for giving all these things? ಯಾರ್ಯಾರು ಮಾಡಿದ್ದೀರಾ? ಇದು ಹಿಂದೆ ಈ ಟಾಸ್ಕ್ ಹೇಳಿದ್ದೀನಿ, ಮೇ ಬಿ 3-4 months ಬ್ಯಾಕ್, 6 months ಬ್ಯಾಕ್. ಯಾರಾದ್ರೂ ಮಾಡ್ತಾ ಇದ್ದೀರಾ? ಸರ್ ನೀವು ಹೇಳ್ತಾ ಇದ್ದೀರಲ್ಲ, ಮದರ್ ನೇಚರ್ಗೆ, ಮದರ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋದು. Yes, Akka. So thank you to trees and plants for giving us pure oxygen, for giving us vegetables, fruits, flowers, and so many things. So consciously thank them, first thing. So have that attitude of gratitude towards trees, plants, shrubs, bushes. ಮರ, ಗಿಡ, ಮತ್ತೆ ಆ ಒಂದು ಏನಂತಾರೆ ವೃಕ್ಷ, ಹಿಂದಿಯಲ್ಲಿ ವೃಕ್ಷ, ಪೇಡ್, ಪೌದೆ, ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಟ್ರೀಸ್, ಪ್ಲಾಂಟ್ಸ್, shrubs and bushes. ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಡೈಲಿ ಬೆಳಿಗ್ಗೆ ಅದನ್ನ ನೋಡಿದಾಗೆಲ್ಲ, ಮರ ನೋಡಿದಾಗೆಲ್ಲ ಥ್ಯಾಂಕ್ಸ್ ಹೇಳಿ. ಏನು ತಪ್ಪಿಲ್ಲ, ಒಳ್ಳೇದಾಗ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೆಥಡ್ಸ್. ಓಕೆ, ಇದ್ರ ಜೊತೆಗೆ see, every second there is some transaction happening between the universe and your body. ನಿಮ್ಮ ಶರೀರದಿಂದ ಏನೇನೋ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಸನ್ ಇಂದ ಪ್ರಾಣಿಕ್ ಎನರ್ಜಿ is falling on you. Your body is absorbing that pranic energy. It is converting your food. See, food is making a particular person. See, it is a marvelous thing. Okay, ನೀವು ಫುಡ್ ತಿಂತಾ ಇದ್ದೀರಾ, that food is becoming you. ನಿಮ್ಮ ದೇಹ ಆಗ್ತಾ ಇದೆ. See, what a marvelous thing that is happening within you, unconsciously, involuntarily. ನೀವು ಅದಕ್ಕೆ ಏನಾದರೂ ಕಷ್ಟಪಡ್ತಾ ಇದ್ದೀರಾ? ಇಲ್ಲ. ಅದಾಗದೆ ನಿಮ್ಮ ದೇಹದ ನಿರ್ಮಾಣ ಆಗ್ತಾ ಇದೆ ಫುಡ್. ಸೊ ಬಾಡಿ ಇಸ್ ಅನ್ ಅಕ್ಯುಮುಲೇಷನ್ ಆಫ್ ಫುಡ್. ಓಕೆ, ಸೊ ಈಗ ನೀವು ಯೋಚನೆ ಮಾಡಿ, ಪ್ರತಿಯೊಂದು ಇದಕ್ಕೆ ಯೂನಿವರ್ಸ್ ಇಂದ ಸಮ್ ಟ್ರಾನ್ಸಾಕ್ಷನ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ಅಸ್ ಅಂಡ್ ದ ಯೂನಿವರ್ಸ್. ಸೊ ನಾವು ಯೂನಿವರ್ಸ್ಗೆ ಕಾನ್ಶಿಯಸ್ ಆಗಿ ಥ್ಯಾಂಕ್ ಯು ಹೇಳೋದು ನಮ್ಮ ಕರ್ತವ್ಯ. ಭೂಮಾತೆಗೆ, ಭೂಮಿ ತಾಯಿ, ಮದರ್ ಅರ್ತ್, ಎಸ್, ಇಟ್ ಹ್ಯಾಸ್ ಗಿವನ್ ಅಸ್ ಅ ಪ್ಲೇಸ್ ಟು ಲಿವ್ ಇನ್. ಇಟ್ ಹ್ಯಾಸ್ ಗಿವನ್ ಏನೋ ಬೆಳೆ, ರೈಸ್ ಅಂತೆ, ಜೋಳ ಅಂತೆ, ವೀಟ್ ಅಂತೆ, ಸೋ ಮೆನಿ ವೆಜಿಟೇಬಲ್ಸ್ ಎಲ್ಲ ಉತ್ಪನ್ನ ಆಗೋದು ನಿಮ್ಮ ಭೂಮಿಯಿಂದ. ಸೊ ಭೂಮಿ ನಿಮಗೆ ಕೊಡ್ತಾ ಇದೆ. ಭೂಮಿಗೆ ಕಾನ್ಶಿಯಸ್ಲಿ ಥ್ಯಾಂಕ್, ಹ್ಯಾವ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂಡ್ ಎಕ್ಸ್ಪ್ರೆಸ್ ದಟ್ ಥ್ಯಾಂಕ್ಸ್ ಟು ಭೂಮಾತೆ, ಭೂಮಿ ತಾಯಿ. ಓಕೆ, ಟು ದ ಅರ್ತ್ ಎಲಿಮೆಂಟ್. Have attitude of gratitude, respect, regard and reverence towards
Mother Earth, Bhumi Tayi. So ಅದೇ ತರ Bhumi Tayi or this Mother Earth, it is approximately 12 to 14% of your body. ನಿಮ್ಮ ಬಾಡಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆಯಲ್ಲ, that body construction, ಭೂತ್ ತತ್ವ ಅಥವಾ ಅರ್ತ್ ಎಲಿಮೆಂಟ್ is between 12 and 14%. Okay. So ಹಾಗೆ ಆಪಸ್ ತತ್ವ, the next one, water element. Water element is 2/3 of your body. 2/3 of this world is water. So water element ಗೆ ಕಾನ್ಶಿಯಸ್ ಆಗಿ ಥ್ಯಾಂಕ್ ಯು ಹೇಳಿ. ನೀರಿನ ತತ್ವಕ್ಕೆ, ಆಪಸ್ ತತ್ವಕ್ಕೆ, ವರುಣ ತತ್ವಕ್ಕೆ ಕಾನ್ಶಿಯಸ್ ಆಗಿ ಥ್ಯಾಂಕ್ ಯು. ವೈಲ್ ಡ್ರಿಂಕಿಂಗ್ ವಾಟರ್, ಸೇ ಗುಡ್ ಥಿಂಗ್ಸ್ ಟು ವಾಟರ್. ನಿಮಗೆ ಗೊತ್ತಿದೆ ವಾಟರ್ ಹ್ಯಾಸ್ ಮೆಮೊರಿ. ಸೊ ಇಫ್ ಯುವರ್ ಬಾಡಿ ಶುಡ್ ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಅಂತಂದ್ರೆ ನೀರು ಕುಡಿಯೋ ಮೊದಲು ಏನಾದರೂ ಒಂದು ಸ್ತೋತ್ರನೋ ಶ್ಲೋಕನೋ ಅಥವಾ ಮಂತ್ರನೋ ಹೇಳಿ, ದಿಸ್ ವಾಟರ್ ಇಸ್ ಪ್ಯೂರ್ ವಾಟರ್, ಈ ನೀರು ನಾನು ಕುಡಿದ ಮೇಲೆ ನನ್ನ ಶರೀರ ಸ್ಟ್ರಾಂಗ್ ಮತ್ತೆ ಹೆಲ್ತಿ ಆಗತ್ತೆ ಅಂತ ಸಂಕಲ್ಪ ಮಾಡ್ತಾ ಕುಡೀರಿ. 2/3 of your body is water. So ಶರೀರ ಸ್ಟ್ರಾಂಗ್ ಮತ್ತೆ ಹೆಲ್ತಿ ಆಗೇ ಆಗತ್ತೆ. ಓಕೆ, ಬಿಕಾಸ್ ವಾಟರ್ ಮಾಲಿಕ್ಯೂಲ್ಸ್ ಹ್ಯಾಸ್ ಟು ಗೋ ಟು ಎವ್ರಿ ಸಿಂಗಲ್ ಸೆಲ್ ಆಫ್ ದ ಬಾಡಿ. ಸೊ ವಾಟರ್ ಹ್ಯಾಸ್ ಮೆಮೊರಿ ಅಂತ ಹೇಳಿದೆ. ಸೊ ಹಾಗೆ ಹ್ಯಾವ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ರೆಸ್ಪೆಕ್ಟ್, ರಿಗಾರ್ಡ್, ರೆವರೆನ್ಸ್ ಆ್ಯಂಡ್ ಥ್ಯಾಂಕ್ಸ್ ಗಿವಿಂಗ್. ಯಾವುದಕ್ಕೆ? ಟು ವಾಟರ್ ಎಲಿಮೆಂಟ್, ಆಪಸ್ ತತ್ವ, ವರ್ಣ ತತ್ವ. ಓಕೆ, ಸೊ ನೀವು ಅದನ್ನ ದೇವತೆ ಅಂತ ಸನ್ಮಾನ ಮಾಡೋದಿದ್ರೆ ವರುಣ ದೇವತೆಗೆ ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ಹೇಳಿ. ಗಾಟ್ ಇಟ್? ನೆಕ್ಸ್ಟ್ ಅಗ್ನಿ ತತ್ವ. ಯುವರ್ ಬಾಡಿ ಈಸ್ ಮೇಂಟೈನಿಂಗ್ ಸಮ್ ಟೆಂಪರೇಚರ್. ಓಕೆ, ಸೊ ನಿಮ್ದು ಬಾಡಿ ಟೆಂಪರೇಚರ್ ಎಷ್ಟಪ್ಪ? 98.4 degrees Fahrenheit is the normal temperature. Now what is this 98.4 degrees? It is heat. 36 point some degrees ಅಥವಾ 36 degrees centigrade. It is heat. So your body requires heat to survive. So that heat is nothing but Agni Tattva. ಹೊರಗಡೆನೂ ಅಗ್ನಿ ತತ್ವ ಇದೆ, ಅಪ್ರಾಕ್ಸಿಮೇಟ್ಲಿ 4 to 6%. ಒಳಗಡೆನೂ ಅಗ್ನಿ ತತ್ವ ಇದೆ, ಅಪ್ರಾಕ್ಸಿಮೇಟ್ಲಿ 4 to 6% ನಿಮ್ಮ ದೇಹದಲ್ಲಿ. ಸೊ ಹ್ಯಾವ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ರೆಸ್ಪೆಕ್ಟ್, ರಿಗಾರ್ಡ್, ರೆವರೆನ್ಸ್ ಟು ದಿಸ್ ಫೈರ್ ಎಲಿಮೆಂಟ್, ಅಗ್ನಿ ತತ್ವ. ಅಗ್ನಿ ತತ್ವಕ್ಕೆ ರೆಸ್ಪೆಕ್ಟ್ ಕೊಡಿ. ಅಗ್ನಿ ಇಲ್ಲ ಅಂತಂದ್ರೆ ನಿಮಗೆ ಅಡಿಗೆ ಇಲ್ಲ. ಅಡಿಗೆ ಇಲ್ಲ ಅಂತಂದ್ರೆ ಸಾಂಬಾರು ಇಲ್ಲ, ರಸಮ್ಮು ಇಲ್ಲ, ರೈಸು ಇಲ್ಲ, ಚಿತ್ರಾನ್ನನೂ ಇಲ್ಲ, ಮೊಸರನ್ನನೂ ಇಲ್ಲ. ಸೊ ಅಗ್ನಿಗೆ ರೆಸ್ಪೆಕ್ಟ್ ಕೊಡಿ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಿವ್ ರೆಸ್ಪೆಕ್ಟ್ ಟು ತೇಜಸ್ ತತ್ವ ಅಥವಾ ಅಗ್ನಿ ದೇವತೆ, ಫೈರ್ ಎಲಿಮೆಂಟ್. ಸೊ ನೆಕ್ಸ್ಟ್ ಈಸ್ ವಾಯು ತತ್ವ. ವಿದೌಟ್ ವಿಂಡ್, ಎಸ್, ನೋ ಒನ್ ಕ್ಯಾನ್ ಸರ್ವೈವ್. ವಿಂಡ್, ಆಕ್ಸಿಜನ್. ಓಕೆ, ಆ್ಯಂಡ್ ದಿಸ್ ಆಕ್ಸಿಜನ್ ಅಥವಾ ವಿಂಡ್ is approximately 6 to 8% ಹೊರಗಡೆ ಮತ್ತೆ ನಿಮ್ಮ ದೇಹದಲ್ಲೂ 6 to 8%. ಸೊ ನೀವು ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್ ಮಾಡಿದ್ರೇನೆ ದೇಹದಲ್ಲಿ ಪ್ರಾಣ ಇರುತ್ತೆ, ಇಲ್ಲ ಅಂದ್ರೆ ಓಂ ಶಾಂತಿ. ಸೊ ಹ್ಯಾವ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ರೆಸ್ಪೆಕ್ಟ್, ರಿಗಾರ್ಡ್, ರೆವರೆನ್ಸ್ ಟು ವಾಯು ದೇವತೆ, ವಿಂಡ್ ಎಲಿಮೆಂಟ್, ವಾಯು ತತ್ವ. ಓಕೆ, ಸೊ ನೆಕ್ಸ್ಟ್ ಈಸ್ ಆಕಾಶ ತತ್ವ. ಆಕಾಶ ತತ್ವ is either element. You are listening my voice, you are listening to whatever I am telling through this Akasha Tattva only. Okay, and ನರಗಳ ಒಳಗಡೆ ಸಿಗ್ನಲ್ ಪಾಸ್ ಆಗೋದು ಆಕಾಶ ತತ್ವ. ನಿಮ್ಮ ಕಿವಿ ಕೇಳಿಸ್ಕೊಳ್ಳೋದು ಆಕಾಶ ತತ್ವ. ಸೊ ಆಕಾಶ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಬಾಡಿ. ಸೊ ದಟ್ ಅಗೇನ್ ಈಸ್ ಬಿಟ್ವೀನ್ 8 and 10% ಇನ್ ಯುವರ್ ಬಾಡಿ ಆಸ್ ವೆಲ್ ಆಸ್ ಔಟ್ಸೈಡ್. ಸೊ ಆಕಾಶ ತತ್ವಕ್ಕೆ, ಆಕಾಶಿಕ್ ಎಲಿಮೆಂಟ್ಸ್ ಅಥವಾ ಈದರ್ ಎಲಿಮೆಂಟ್ಸಿಗೂ ಥ್ಯಾಂಕ್ ಯು ಹೇಳಿ. ನಮಸ್ತೆ ಮತ್ತೆ ಥ್ಯಾಂಕ್ ಯು. ಹ್ಯಾವ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ರೆಸ್ಪೆಕ್ಟ್, ರಿಗಾರ್ಡ್, ರೆವರೆನ್ಸ್ ಟು ಆಕಾಶ ತತ್ವ. ಹೀಗೆ ಮದರ್ ಯೂನಿವರ್ಸ್ಗೆ, ಪಂಚತತ್ವಕ್ಕೆ, ಆ್ಯಂಡ್ ಯು ಕ್ಯಾನ್ ಆಲ್ಸೋ ನವಗ್ರಹ, ಆಲ್ ದಿಸ್ ಥಿಂಗ್ಸ್. ಯಾವಾಗ ನೀವು ನವಗ್ರಹಗಳಿಗೆ ರೆಸ್ಪೆಕ್ಟ್ ಕೊಡ್ತೀರಾ, ಯಾವಾಗ ನೀವು ನಕ್ಷತ್ರಗಳಿಗೆ ರೆಸ್ಪೆಕ್ಟ್ ಕೊಡ್ತೀರಾ, ಅವಾಗ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಟು ಯು ಇಸ್ ಟುಡೇ ರಿಫ್ಲೆಕ್ಷನ್ ಆಫ್ ವಾಟ್ ಯು ಹ್ಯಾವ್ ಡನ್. ಓನ್ಲಿ ದೀಸ್ ಆರ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್. ಯಾವುದು? ನಕ್ಷತ್ರ, ಗ್ರಹ ಎಲ್ಲ. ನೀವು ಜಾತಕ ತೋರಿಸ್ತೀರಾ, ಈ ನಕ್ಷತ್ರ, ಈ ಗ್ರಹ, ಅದೆಲ್ಲ. So they are just symbolic representation to reflect back whatever you have done, maybe in this Janma, maybe in the past lives. So they are just reflecting whatever you have done. So they are just reflecting your karmas. Remember that. They are not affecting you. They are reflecting whatever you have done. Artha agta idea? They are reflecting whatever you have done. Ashte. They have symbolic ಏನಂತ ಅದಕ್ಕೆ values and virtues, and each of the planet, each of the nakshatra has some property, some part of the body is significant. It signifies that. So if you have respected them or if you respect them, ನಿಮಗೆ
ಸ್ಟ್ರಾಂಗ್ ಅಂಡ್ ಹೆಲ್ತಿ ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್ ಆಗೋದ್ರಲ್ಲಿ ಸಂಶಯ ಇಲ್ಲ. So you have to express attitude of gratitude towards the planets, towards the stars, towards the galaxies, towards the universe, towards the entire Brahmanda, towards the cosmos. Okay na? So this is the task. Okay. ನಾಳೆಯಿಂದ ಮಾಡಿ ಅಥವಾ ಇವತ್ತಿಂದ ಮಾಡಿ, ಅದು ಇದೇ ಟೈಮ್ಗೆ ಮಾಡ್ಬೇಕಂತಿಲ್ಲ, ಯಾವುದೇ ಟೈಮಿಗೆ ಆದ್ರೂ ಮಾಡಿ. ಬಟ್ ಯು ಎಕ್ಸ್ಪ್ರೆಸ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ 5 elements, the Panchatatvas, towards planets and stars, towards the universe, towards trees, plants, maragida, then towards the shrubs and the bushes, towards everything. If you can do this humble ಆಗಿ ಇದನ್ನು ಮಾಡಿದ್ರೆ, ವಿಧೇಯತೆಯಿಂದ ಖಂಡಿತವಾಗಲೂ ಶರೀರ ಸ್ಟ್ರಾಂಗ್ ಮತ್ತೆ ಹೆಲ್ತಿ ಆಗತ್ತೆ. ಮತ್ತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರುತ್ತೆ. ಯಾವುದೇ ಪ್ರಕಾರದ ತೊಂದರೆ ಆಗದಂಗೆ ಪ್ರಕೃತಿ ನಿಮ್ಮನ್ನ ನೋಡ್ಕೊಳ್ಳುತ್ತೆ. ಓಕೆ, ಸೊ ಆಲ್ವೇಸ್ ರಿಮೆಂಬರ್, ಪ್ರಕೃತಿ ನಿಮ್ಮನ್ನ ನೋಡ್ಕೊಳ್ಳೋದು ಯಾವಾಗ ಅಂದ್ರೆ ನೀವು ಪ್ರಕೃತಿಯನ್ನ ನೋಡ್ಕೊಂಡಾಗ, ಅಥವಾ ವೆನ್ ಯು ಶೋ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಪ್ರಕೃತಿ. ಓಕೆನಾ, ಮದರ್ ನೇಚರ್. ಸೊ ಯು ವಿಲ್ ಡೂ ದಟ್. ಸೊ ದಿಸ್ ಇಸ್ ದ ಟಾಸ್ಕ್. ಓಕೆ ಓಕೆ ಎಸ್, ಯಾವಾಗ್ಲಿಂದ ಮಾಡ್ತೀರಾ, ಇಟ್ ಇಸ್ ಅಪ್ ಟು ಯು. ಇವತ್ತಿಂದ ಮಾಡ್ತೀರಾ, ನಾಳೆಯಿಂದ ಮಾಡ್ತೀರಾ, ವಾಟ್ ಎವರ್ ಇಟ್ ಇಸ್, but please do this and you will see wonderful things happening in your life, change happening in your life. ಪ್ರಕೃತಿಗೆ ಧನ್ಯವಾದ ಹೇಳಿ, ದೇಹಕ್ಕೆ ಧನ್ಯವಾದ ಹೇಳಿ, ಶರೀರಕ್ಕೆ ಧನ್ಯವಾದ ಹೇಳಿ, ನೀವು ಕೂತ್ಕೊಳ್ಳೋ ಕಾಟಿಗೆ ಧನ್ಯವಾದ ಹೇಳಿ. ಓಕೆ, ಎಲ್ಲದಕ್ಕೂ ಧನ್ಯವಾದ ಹೇಳಿ. ನೋಡಿ how life will change. Okay ದೇವರೇ, so this is the task for today. Any doubt in this? No doubt. ಡೌಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಸೋ ಈಸಿ. ಸೊ ಈಗ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ.